ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಿಮ್ಮ ಮುಂದೆ ತಗೊಂಡ್ಬಂದಿರುವಂತಹ ಹೊಸ ನೋಟಿಫಿಕೇಶನ್ ಇದು ಅಬೌಟ್ NMDC. NMDC ಅಲ್ಲಿ ಹಲವಾರು ಲೊಕೇಶನ್ಸ್ ಅಲ್ಲಿ ಇವರ ಪ್ಲಾಂಟ್ಸ್ ಇದಾವೆ. ಸೊ ಇದೊಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ ಗೈಸ್, ಪ್ಯೂರ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್. ಅಂದೆ ಅಂಡರ್ಟೇಕನ್ ಬೈ ಇಂಡಿಯನ್ ಎಂಟರ್ಪ್ರೈಸಸ್. ಬಟ್ ಏನಂತಂದ್ರೆ ಪ್ಯೂರ್ ಸೆಂಟ್ರಲ್ ಗೌರ್ಮೆಂಟ್ NMDC ಏನಂತಂದ್ರೆ ಇದೊಂದು ನವರತ್ನ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಇರುತ್ತೆ. ಸೊ ಇದರಲ್ಲಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ಟೀಲ್ ನ ಅಂಡರ್ ಮಿನಿಸ್ಟ್ರಿ ಆಫ್ ಸ್ಟೀಲ್ ಇವ್ರು ಏನ್ ಮಾಡ್ತಾರೆ, ಎಕ್ಸ್ಕವೇಷನ್ ಮಾಡ್ತಾರೆ. ಏನು ಮೈನಿಂಗ್ ನ ಎಕ್ಸ್ಕವೇಷನ್ ಮಾಡ್ತಾರೆ. ಸ್ಟೀಲ್ ಪ್ಲಾಂಟ್ಸ್ ಇದಾವೆ, ಇವ್ರದೇ ಆದಂತಹ ಓನ್ ಸ್ಟೀಲ್ ಪ್ಲಾಂಟ್ಸ್ ಇದಾವೆ. ಸೊ ಅದು ವೇರಿಯಸ್ ಲೊಕೇಶನ್ಸ್ ಅಲ್ಲಿ ಇದೆ. ಈಗ ಪರ್ಟಿಕ್ಯುಲರ್ ಆಗಿ ಅವ್ರು ಕರೆದಿರುವಂತಹ 995 ವೇಕೆನ್ಸೀಸ್ ಕೆಲವು ಲೊಕೇಶನ್ಸ್ ಅಲ್ಲಿ ಯಾವ್ದಾವ್ದಂತಂದ್ರೆ ನೋಡಿ, ಈ ಐರನ್ ಓರ್ ಮೈನ್ ಏನಿದೆ, ಬೈಲಡಿಲಾ ಐರನ್ ಓರ್ ಮೈನ್, ಕಿರಂಡುಲ್ ಕಾಂಪ್ಲೆಕ್ಸ್, ಮತ್ತೆ ಬೈಲಡಿಲಾ ಐರನ್ ಓರ್ ಮೈನ್, ಬಚ್ಚೇಲಿ ಕಾಂಪ್ಲೆಕ್ಸ್. ಇವಾಗ ಬಚ್ಚೇಲಿ ಕಾಂಪ್ಲೆಕ್ಸ್ ದಂಟೆವಾಡ ಹಾಗೂ ಬಳ್ಳಾರಿ ಕರ್ನಾಟಕ, ದೋಣಿಮಲೆ ಕಾಂಪ್ಲೆಕ್ಸ್ ಇವೆರಡರಲ್ಲಿ ಹಲವಾರು ತುಂಬಾ ವೇಕೆನ್ಸೀಸ್ ಇದಾವೆ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಈ ಯಾವ ಲೊಕೇಶನ್, ಇಲ್ಲಿ ಯಾವ್ದು ವೇಕೆನ್ಸಿ ಇದಾವೆ ಅಂತ ಕೊಟ್ಟಿದ್ದಾರೆ. ದೋಣಿಮಲೆ ಯಾರೆಲ್ಲ ಬಳ್ಳಾರಿ ಕರ್ನಾಟಕದಲ್ಲಿ ಇದ್ದು ಕರ್ನಾಟಕದ ಜಾಬ್ಸ್ ಅಪ್ಲೈ ಮಾಡ್ಬೇಕಂತಿದ್ರೆ ಈ ಪರ್ಟಿಕ್ಯುಲರ್ ಜಾಬ್ ನಿಮಗೆ ಸರಿಯಾದ ಜಾಬ್ ಆಗಿರುತ್ತೆ ನೋಡಿ. ಸೊ ಅದಾದ ನಂತರ ಇನ್ನು ಬೇರೆ ಇಲ್ಲ, ಯಾವುದೇ ಲೊಕೇಶನ್ ಅದು ಓಕೆ ಆದ್ಮೇಲೆ ಟ್ರಾನ್ಸ್ಫರ್ ತಗೊಂತೀನಿ ಅಂದು ಸಹ ನೀವು ಈ ಪರ್ಟಿಕ್ಯುಲರ್ ಫೀಲ್ಡ್ಸ್ಗೂ ಸಹ ಅಂದ್ರೆ ಈ ಪರ್ಟಿಕ್ಯುಲರ್ ಲೊಕೇಶನ್ಸ್ಗೂ ಸಹ ನೀವು ಅಪ್ಲೈ ಮಾಡ್ಕೋಬಹುದು. ಅಂದ್ರೆ ಇದು ಪರ್ಟಿಕ್ಯುಲರ್ ಆಗಿ ಇದೇ ಲೊಕೇಶನ್ ಅದೇ ಲೊಕೇಶನ್ ಅಂತ ಏನಿರಲ್ಲ, ಅದು ನಿಮ್ಮ ಚಾಯ್ಸ್ ಬೇಸ್ ಮೇಲೆ ಇರುತ್ತೆ. ಫಸ್ಟ್ ನೀವು ಎಕ್ಸಾಮ್ ತಗೋಬೇಕು, ನಂತರ ಸೆಲೆಕ್ಷನ್ ಆದ ನಂತರ ನಿಮಗೆ ನೆಕ್ಸ್ಟ್ ಕೌನ್ಸಿಲಿಂಗ್ ಅಲ್ಲಿ ನಿಮಗೆ ತಿಳಿಸಲಾಗುತ್ತದೆ ಯಾವ ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ ನೀವು ಹೋಗ್ಬೇಕು ಅಂತ. ಈಗ ಇನ್ನೂ ಹೆಚ್ಚಿನ ಮಾಹಿತಿ ನಾನು ಇನ್ನೂ ಏನೇನು ಹೇಳ್ತೀನಿ ಅಂತಂದ್ರೆ, ಇದರಲ್ಲಿ ನಿಮಗೆ ಯಾವ್ದೆಲ್ಲ ಕ್ಯಾಟಗಿರೀಸ್ ಇದಾವೆ, ಎಷ್ಟು ವೇಕೆನ್ಸೀಸ್ ಇದಾವೆ, ಇದರ ಕ್ವಾಲಿಫಿಕೇಶನ್ ಏನ್ ಬೇಕು, ನಂತರ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ, ಎಕ್ಸಾಮ್ ಯಾವಾಗಿರುತ್ತೆ, ನೀವು ಹೇಗೆ ಪ್ರಿಪೇರ್ ಮಾಡಬೇಕು, ಇದಕ್ಕೆ ಏನಾದ್ರು ಕೋರ್ಸ್ ಏನಾದರೂ ಅವೈಲೇಬಲ್ ಇದಾನ, ಎಸ್ ಅವೈಲೇಬಲ್ ಇರುತ್ತೆ. ಸೊ ಅದನ್ನು ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಚಾನಲ್ನ ಮೊದಲದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಮೊದಲದಾಗಿ ವೀಕ್ಷಿಸ್ತಾ ಇದ್ದೀರಾ ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ಎಲ್ಲ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಗೈಸ್. ಓಕೆ, ಈಗ ನೋಡಿ, ಫೀಲ್ಡ್ ಅಟೆಂಡೆಂಟ್ ITI ಯಾರೆಲ್ಲ ಪಾಸ್ ಆಗಿದ್ದಾರೆ, ಎಲೆಕ್ಟ್ರಿಕಲ್ ಟ್ರೇಡ್ ಇದ್ದಾರೆ ಅಂತಂದ್ರೆ ಮೇಂಟೆನೆನ್ಸ್ ಅಸಿಸ್ಟೆಂಟ್ ಪೋಸ್ಟ್ಗೆ ಕರೆದಿದ್ದಾರೆ. ಎಲ್ಲ ಪರ್ಮನೆಂಟ್ ವೇಕೆನ್ಸೀಸ್ ಗೈಸ್. ನೋಡಿ, ಪರ್ಮನೆಂಟ್ ವೇಕೆನ್ಸೀಸ್ ಇವ್ರಿಗೆ ನಾನು ಕೋಚಿಂಗ್ ಕೊಡ್ತೀನಿ. ಓಕೆ, ಕೋಚಿಂಗ್ ಇರುತ್ತೆ ಈ ಪರ್ಟಿಕ್ಯುಲರ್ ಫೀಲ್ಡ್ಗೆ. ಅಂಡ್ ಮೆಕ್ಯಾನಿಕಲ್ ಅಸಿಸ್ಟೆಂಟ್ ಮೇಂಟೆನೆನ್ಸ್ ಅಸಿಸ್ಟೆಂಟ್ ಮೆಕ್ಯಾನಿಕಲ್ಗೂ ಸಹ ಹಲವಾರು ವೇಕೆನ್ಸಿ ಇದಾವೆ ನೋಡಿ, ಭಯಂಕರ ವೇಕೆನ್ಸೀಸ್ ಇದೆ. ಬಟ್ ಇದರಲ್ಲಿ ಸೆಗ್ರಿಗೇಷನ್ ವಿತ್ ರೆಸ್ಪೆಕ್ಟ್ ಟು ದ ಪೋಸ್ಟ್ ಇದೆ. ಫಿಟ್ಟರ್ಗೆ ಇಷ್ಟು, ವೆಲ್ಡಿಂಗ್ ಇಷ್ಟು, ಮಷಿನ್ ಇಷ್ಟು, ಮೋಟರ್ ಮೆಕ್ಯಾನಿಕ್, ಡೀಸೆಲ್ ಮೆಕ್ಯಾನಿಕ್ ಹಾಗೂ ಆಟೋ ಎಲೆಕ್ಟ್ರಿಷಿಯನ್ ಅಂತೇಳಿ ಇವ್ರಿಗೆ ಸಪ್ರೇಟ್ ಆಗಿ ಇದರಲ್ಲಿ ಭಾಗ ಮಾಡಿರ್ತಾರೆ. ಸೊ ಅದ್ರ ಬ್ರೇಕಪ್ ನಾನು ಆದ ನಂತರ ತೋರಿಸ್ತೀನಿ. ಸೊ ಅದಾದ ನಂತರ ಬ್ಲಾಸ್ಟರ್ ಗ್ರೇಡ್ 2 ಅಂತ ಕೊಟ್ಟಿದ್ದಾರೆ. ಇದು ನೋಡಿ, ಯಾರೆಲ್ಲ ಅಪ್ಲೈ ಮಾಡಬಹುದು, ITI ವಿತ್ ಬ್ಲಾಸ್ಟರ್ ಮಾಡಿರಬೇಕು ಟ್ರೇಡ್, ಅಥವಾ ಮೈನಿಂಗ್ ಮೇಟ್ ಸರ್ಟಿಫಿಕೇಟ್ ಸಹ ಇರಬೇಕು, ಅಂಡ್ ಫಸ್ಟ್ ಏಡ್ ಸರ್ಟಿಫಿಕೇಟ್ ಇರಬೇಕು. ಪೋಸ್ಟ್ ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸ್ 3 ವರ್ಷ ಬ್ಲಾಸ್ಟಿಂಗ್ ಆಪರೇಷನ್ ಅಲ್ಲಿ ಮಾಡಿರಬೇಕು ಅಂತ ಕೊಟ್ಟಿದ್ದಾರೆ. ಓಕೆ, ನಂತರ ನೋಡಿ ಡಿಪ್ಲೊಮಾದಲ್ಲಿರೋರ್ಗೂ ಸಹ ಒಳ್ಳೆ ಅವಕಾಶ ಗೈಸ್. ನೋಡಿ, 29 ವೇಕೆನ್ಸಿ ಇದಾವೆ ನಮ್ಮ ಬಳ್ಳಾರಿ ಕರ್ನಾಟಕದಲ್ಲಿ. ಸೊ ಇವರಿಗೆ ಸಹ ಕೋಚಿಂಗ್ ಅವೈಲೇಬಲ್ ಇರುತ್ತೆ. ಸೊ ಇವ್ರಿಗೂ ಸಹ ನಾನು ಕೋಚಿಂಗ್ ಕೊಡ್ತೀನಿ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಇಮಿಡಿಯೇಟ್ ಆಗಿ ಮೆಸೇಜ್ ಮಾಡಿ. ನಾನು ಅದ ನಂತರ ಲಾಸ್ಟಲ್ಲಿ ಒಂದು ನಂಬರ್ ಕೊಡ್ತೀನಿ, ಆ ನಂಬರ್ಗೆ ನೀವು ಮೆಸೇಜ್ ಮಾಡಬೇಕಾಗುತ್ತೆ ಕೋಚಿಂಗ್ ಇಂಟ್ರೆಸ್ಟೆಡ್ ಇದ್ರೆ. ಸೊ 29, 11 and 1, ಸೊ ಟೋಟಲಿ 41 ವೇಕೆನ್ಸೀಸ್ ಇದಾವೆ. ಅಂಡ್ ಸಿಮಿಲರ್ ಎಲೆಕ್ಟ್ರಾನಿಕ್ಸ್ಗೂ ಸಹ ಕೋಚಿಂಗ್ ಕೊಡ್ತೀನಿ. ಸೊ ಎಲೆಕ್ಟ್ರಾನಿಕ್ಸ್ 3 ವೇಕೆನ್ಸಿ ಇದೆ, ತುಂಬಾ ಕಡಿಮೆ, 3 ಕರ್ನಾಟಕ ಹಾಗೂ 3 ಬೇರೆ ವೇಕೆನ್ಸಿ ಬೇರೆ ಪೊಸಿಷನ್ ಅಲ್ಲಿ ಇದೆ, ಬೇರೆ ಲೊಕೇಶನ್. ಅಂಡ್ ಮೆಕ್ಯಾನಿಕಲ್ ನೋಡಿ, ಮೆಕ್ಯಾನಿಕಲ್ಗೆ ಭರ್ಜರಿ ಓಪನಿಂಗ್ ಇದಾವೆ ಗೈಸ್. ನೋಡಿ ಮೆಕ್ಯಾನಿಕಲ್, ಬಟ್ ಏನಂದ್ರೆ ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗುತ್ತೆ. ಓಕೆ, ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗುತ್ತೆ ಗೈಸ್, ಇದು ವೆರಿ ಇಂಪಾರ್ಟೆಂಟ್. ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಆದ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇರ್ಬೋದು ವಿತ್ ಇಂಡಸ್ಟ್ರಿಯಲ್ ಆರ್ ಡೊಮೆಸ್ಟಿಕ್ ಎಲೆಕ್ಟ್ರಿಕಲ್ ಇನ್ಸ್ಟಾಲೇಷನ್ ಸರ್ಟಿಫಿಕೇಟ್ ಅಂತ ಇದೆ. ಇದಕ್ಕೆ ಸರ್ಟಿಫಿಕೇಟ್ ನೀವೇನಾರ ಮಾಡಿಸಿ ಇಮಿಡಿಯೇಟ್ ಆಗಿ ಇವತ್ತೇ ಅಪ್ಲೈ ಮಾಡಿ ಸರ್ಟಿಫಿಕೇಟ್ ತಗೊಳ್ಳಿ. ಓಕೆ, ಅಂಡ್ HM ಆಪರೇಟರ್ ಗೇಡ್ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಲಿಜಿಬಲ್ ಇದ್ದಾರೆ ಹಾಗೂ ಆಟೋಮೊಬೈಲ್ ಇಂಜಿನಿಯರಿಂಗ್ ಅವರು ಸಹ ಎಲಿಜಿಬಲ್ ಇದ್ದಾರೆ. ಇದಕ್ಕೂ ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗಿರುತ್ತೆ. ನೋಡಿ, ಇದಕ್ಕೂ ಸಹ ನಾವು ಕೋಚಿಂಗ್ ಮಾಡ್ತೀವಿ ಏನೋ, ನಾನು ಚೆಕ್ ಮಾಡ್ಕೊಂಡ್ಬಿಟ್ಟು ನಿಮಗೆ ತಿಳಿಸ್ತೀನಿ. ಮೆಕ್ಯಾನಿಕಲ್ ಆದ ನಂತರ ಇನ್ನೊಂದು ಮೆಕ್ಯಾನಿಕಲ್ಗೆ ಓಪನಿಂಗ್ ಇದೆ ನೋಡಿ, ಇದು MCO ಗ್ರೇಡ್ 3 ಅಂತೇಳಿ. ಸೊ ಇವ್ರಿಗೂ ಸಹ ಭಯಂಕರ ಓಪನಿಂಗ್ ಇದೆ. ಮೆಕ್ಯಾನಿಕಲ್ ಅಲ್ಲಿ ಮಾತ್ರ ಭರ್ಜರಿ ಓಪನಿಂಗ್ಸ್. ಸೊ ಫಸ್ಟ್ ಇಮಿಡಿಯೇಟ್ ಆಗಿ ಅಪ್ಲೈ ಮಾಡ್ಕೊಳ್ಳಿ. ನಂತರ QCA ಗ್ರೇಡ್ 3 ಟ್ರೈನರ್ ಅಂತೂ ಸಹ ಬಿಟ್ಟಿದ್ದಾರೆ. BSc ಕೆಮಿಸ್ಟ್ರಿ ಅಥವಾ ಜಿಯಾಲಜಿ ಆಗಿದ್ರೆ ನೀವು ಅಪ್ಲೈ ಮಾಡಬಹುದು ಗೈಸ್. ಅಂಡ್ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾದಾಗ ಕ್ಲಿಯರ್ ಆಗಿ ನೋಡ್ಕೊಂಡು ಅಪ್ಲೈ ಮಾಡಿ, ಯಾವುದೇ ತರ ಮಿಸ್ಟೇಕ್ಸ್ ಮಾಡ್ಕೋಬೇಡಿ. ಏನಾದ್ರು ಗೊತ್ತಿಲ್ಲ ಅಂತಂದಲ್ಲಿ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಓಕೆ, ಅಂಡ್ ರಿಸರ್ವೇಶನ್ ವಿತ್ ರೆಸ್ಪೆಕ್ಟ್ ಟು ದ ಪೋಸ್ಟ್ ಅಂತಂದ್ರೆ ಕಿರಂಡಲ್ ಕಾಂಪ್ಲೆಕ್ಸ್ ಅಲ್ಲಿ ಏನೆಲ್ಲ ಬ್ರೇಕಪ್ ಕೊಟ್ಟಿದ್ದಾರೆ, ಎಷ್ಟು ವೇಕೆನ್ಸಿ ಅಂತ, ಅದು ಯಾವ ಕ್ಯಾಟಗಿರಿಗೆ ಇದೆ ಅಂತಾನು ಕೊಟ್ಟಿದ್ದಾರೆ. ಅದನ್ನ ನೋಡ್ಕೊಂಡು ಅಪ್ಲೈ ಮಾಡಿ ಗೈಸ್. ನೀವು SC ST ನಲ್ಲಿ ಏನಾರ ಬಂದಿದ್ರೆ ಅದನ್ನು ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಿ.
ಅನ್ರಿಸರ್ವ್ಡ್ ಅಲ್ಲಿ ಎಲ್ಲದರಲ್ಲೂ ಓಪನಿಂಗ್ ಇದೆ. ಓಕೆ, ಅನ್ರಿಸರ್ವ್ಡ್ ಅಂದ್ರೆ ಇದು ಜನರಲ್ ಅಂತ ಕರೀತಾರೆ. ಓಕೆ, ಇದು ಜನರಲ್. ಓಕೆ, ಸೊ ಇದೇ ತರ ಬಚೇಲಿ ಕಾಂಪ್ಲೆಕ್ಸ್ ಅಲ್ಲಿ ಸಹ ಇದೆ ಓಪನಿಂಗ್ಸ್ ಅಂಡ್ ಡೋನಿಮೆಲೈ ಕಾಂಪ್ಲೆಕ್ಸ್ ಅಲ್ಲಿ ಸಹ ಇದೆ ನೋಡಿ. ಓಕೆ, ಡೋನಿಮೆಲೈಸ್ ನಲ್ಲಿ ಸಹ ಓಪನಿಂಗ್ಸ್ ಇದಾವೆ. ಸೊ ಅಪ್ಲೈ ಮಾಡ್ಕೊಳ್ಳಿ ಗಾಯ್ಸ್, ಇವತ್ತೇ ಅಪ್ಲೈ ಮಾಡ್ಕೊಳ್ಳಿ, ಟೈಮ್ ವೇಸ್ಟ್ ಮಾಡಬೇಡಿ. ಓಕೆ, ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ಗೆ ಭಯಂಕರ ಓಪನಿಂಗ್ಸ್ ಇದಾವೆ, ಅಪ್ಲೈ ಮಾಡಿ. ಮೆಕ್ಯಾನಿಕಲ್ ಅವರು ಡಿಪ್ಲೊಮಾ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಇದ್ದಾರೆ ಅಂತಂದ್ರೆ ಹಾಗೂ ITI ಎಲೆಕ್ಟ್ರಿಕಲ್ ಫಿಟ್ಟರ್ ಏನೆಲ್ಲ ಟ್ರೇಡ್ಸ್ ಕೊಟ್ಟಿದ್ದಾರೆ ಇವನ್ನೆಲ್ಲ ಟ್ರೇಡ್ಸು ಇಮಿಡಿಯೇಟ್ ಆಗಿ ಅಪ್ಲೈ ಮಾಡ್ಕೊಳ್ಳಿ ಆ್ಯಂಡ್ ಎಕ್ಸಾಮ್ಗೆ ಕ್ರ್ಯಾಕ್ ಮಾಡೋದಕ್ಕೆ ಬೇಕಂದ್ರೆ ನಾವು ಹೆಲ್ಪ್ ಮಾಡ್ತೀವಿ. ಅಂಡ್ ಇದಾದ ನಂತರ ಸ್ಟೈಫಂಡ್ ಏನಿರುತ್ತೆ, ನಿಮ್ಮ ಪೇ ಸ್ಕೇಲ್ಸ್ ಎಲ್ಲ ಹೇಗಿರ್ತಾವೆ ಅಂತಲೂ ಕೊಟ್ಟಿದ್ದಾರೆ. ಫಸ್ಟ್ 12 ತಿಂಗಳು ನೋಡಿ ನಿಮ್ಮ ಪೇ ಸ್ಕೇಲ್ 18,000 ರೂಪಾಯಿ ಇರುತ್ತೆ, ಯಾವುದೇ ಟ್ರೇಡ್ ಇರಲಿ. ಟ್ರೈನಿಂಗ್ ಪೀರಿಯಡ್ ಅನ್ಮಾತಿದ್ದು ಎಷ್ಟು ನೋಡಿ, ಟ್ರೈನಿಂಗ್ ಪೀರಿಯಡ್ ಸ್ಟೈಫಂಡ್ ಡ್ಯೂರಿಂಗ್ ದ ಆನ್ ಜಾಬ್ ಟ್ರೈನಿಂಗ್ ಪೀರಿಯಡ್ ಕೊಟ್ಟಿದ್ದಾರೆ 12 ತಿಂಗಳು, ಫಸ್ಟ್ 12 ಮಂತ್ಸ್ ಆದಮೇಲೆ ನೆಕ್ಸ್ಟ್ 6 ಮಂತ್ಸು ಸಹ 500 ರೂಪಾಯಿ ಹೆಚ್ಚು ಮಾಡ್ತಾರೆ. ಆ್ಯಂಡ್ ಡಿಪ್ಲೊಮಾದವ್ರಿಗಾದರೆ 500 ರೂಪಾಯಿ ಹೆಚ್ಚು ಮಾಡ್ತಾರೆ. ಅವ್ರ ಪೇ ಸ್ಕೇಲ್ 19,000 ಇರುತ್ತೆ ಇನಿಷಿಯಲಿ, ಆದ ನಂತರ 19,500 ಮಾಡ್ತಾರೆ. ಸೊ ಈ ಪರ್ಟಿಕ್ಯುಲರ್ ಡ್ಯೂರೇಷನ್, ಈ 18 ಮಂತ್ಸ್ ಏನು ನೀವು ಕಂಪ್ಲೀಟ್ ಮಾಡಿದ ನಂತರ ನೀವು ರೆಗ್ಯುಲರ್ ಪೇ ಸ್ಕೇಲಲ್ಲಿ ಜಂಪ್ ಮಾಡ್ತೀರಾ. ಆಲ್ಮೋಸ್ಟ್ ಎಲ್ಲರದು ರೆಗ್ಯುಲರ್ ಆಗುತ್ತೆ. ಇದು ನಿಮ್ಮ ಟ್ರೈನಿಂಗ್ ಪೀರಿಯಡ್. 18 ಮಂತ್ಸ್ ಅನ್ನೋದೇನಿದೆ 1.5 ಇಯರ್ ಇದು ನಿಮ್ಮ ಟ್ರೈನಿಂಗ್. ಅದಾದ ನಂತರ ನೀವು ರೆಗ್ಯುಲರ್ ಪೇ ಸ್ಕೇಲ್ ಇರ್ತೀರ. ನಿಮ್ಮ ರೆಗ್ಯುಲರ್ ಪೇ ಸ್ಕೇಲ್ ಆಗೋದ್ರೊಳಗೆ ಇದು ಆಲ್ಮೋಸ್ಟ್ ರಿವಿಷನ್ ಆಗೋಗ್ಬಿಟ್ಟಿರುತ್ತೆ ಗೈಸ್. 8 ಪೇ ಸ್ಕೇಲ್ ರಿವಿಷನ್ ಆಗುತ್ತೆ, ನಿಮ್ಮ ಸ್ಯಾಲ್ರಿ ಎಲ್ಲ ಭರ್ಜರಿ ಜಂಪ್ ಹೊಡೆಯುತ್ತೆ. ಇಮಿಡಿಯೇಟ್ ಆಗಿ ಇವತ್ತೇ ಅಪ್ಲೈ ಮಾಡಿ, ಲೇಟ್ ಮಾಡದೆ ಇವತ್ತೇ ಅಪ್ಲೈ ಮಾಡಿ. ಓಕೆ, ದಿಸ್ ಇಸ್ ಮೈ ಸಜೆಷನ್. ಆಸ್ ಎ ಫ್ರೆಂಡ್ ಅಂತಾದ್ರೂ ತಗೊಳ್ಳಿ, ಗೈಡ್ ಅಂತಾದ್ರೂ ತಗೊಳ್ಳಿ, ಏನಂತಾದ್ರೂ ತಗೊಳ್ಳಿ, ಇಮಿಡಿಯೇಟ್ ಆಗಿ ನೀವು ಇವತ್ತೇ ಅಪ್ಲೈ ಮಾಡ್ಕೊಳ್ಳಿ. ಹೌ ಟು ಅಪ್ಲೈ ಅಂತಂದ್ರೆ ಆಲ್ರೆಡಿ ಅಪ್ಲಿಕೇಶನ್ ನಿನ್ನೆನಿಂದ ಓಪನ್ ಆಗಿದೆ, ಅಂದ್ರೆ 25ನೇ ತಾರೀಕಿಂದನೇ ಆಕ್ಟಿವೇಟ್ ಆಗಿದೆ. 14ನೇ ತಾರೀಕು ಜೂನ್ ತನಕ ಇರುತ್ತೆ, ಬಟ್ ಅಷ್ಟು ತನಕ ಲೇಟ್ ಮಾಡ್ಕೋಬೇಡಿ. ಏನಾದರೂ ಡೌಟ್ ಇತ್ತು ಅಂತಂದ್ರೂ ಇಮಿಡಿಯೇಟ್ ಆಗಿ ನನಗೆ ಪಿಂಗ್ ಮಾಡಿ, ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತೀನಿ. ಓಕೆ, ನಿಮ್ಮ ಕಮೆಂಟ್ನ ಓದಿ ನಾನು ರಿಪ್ಲೈ ಕೊಡ್ತೀನಿ. ಸೊ ಅದಾದ ನಂತರ ಫೀಸ್ ಎಷ್ಟಿರುತ್ತೆ, 150 ರೂಪಾಯಿ ಫೀಸ್ ಗೈಸ್. ಓಕೆ, 150 ರೂಪಾಯಿ ಫೀಸ್ ಇರುತ್ತೆ. ಅಂಡ್ ಎಲ್ಲ ಅದರ್ ಕ್ಯಾಸ್ಟ್ಗೆ SC ST PWD ಎಕ್ಸ್ ಸರ್ವಿಸ್ ಮ್ಯಾನ್ ಇವರೆಲ್ಲರಿಗೆ ಏನಿದೆ ಎಕ್ಸಮ್ಟೆಡ್, ಫೀಸ್ ಕಟ್ಟೋದು ಏನು ಬೇಕಾಗಿಲ್ಲ. ಓಕೆ, ಇನ್ನು ಅವ್ರು ಬಿಟ್ಟು ಇನ್ನೆಲ್ಲರೂ ಫೀ ಪೇ ಮಾಡ್ಬೇಕು, 150 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಓಕೆ, ಅಂಡ್ ಇಷ್ಟಾದ ನಂತರ ಮೋಡ್ ಆಫ್ ಸೆಲೆಕ್ಷನ್. ಈಗ ಸೆಲೆಕ್ಷನ್ ಹೇಗಿರುತ್ತೆ, ಸೆಲೆಕ್ಷನ್ ನೋಡಿ, ಈ ಫೀಲ್ಡ್ ಅಟೆಂಡೆಂಟ್ ಟ್ರೈನಿಂಗ್ ಆದರೆ ಮಾತ್ರ OMR ಬೇಸ್ಡ್ ಹಾಗೂ 2 ಲೆವೆಲ್ ಇರುತ್ತೆ ಗೈಸ್. ಓಕೆ, ನೆನ್ಪಿಟ್ಕೊಳ್ಳಿ, ಫಸ್ಟ್ ಲೆವೆಲ್ ಅಂಡ್ ಸೆಕೆಂಡ್ ಲೆವೆಲ್ 2 ಇರ್ತವೆ. ಫಸ್ಟ್ ಲೆವೆಲ್ ಅಲ್ಲಿ ನಿಮಗೆ OMR ಬೇಸ್ಡ್ ಟೆಸ್ಟ್ ಇರುತ್ತೆ, ನಂತರ ಸೆಕೆಂಡ್ ಲೆವೆಲ್ ಫಿಸಿಕಲ್ ಅಬಿಲಿಟಿ ಟೆಸ್ಟ್ ಇರುತ್ತೆ, ಅದು ಫೀಲ್ಡ್ ಅಟೆಂಡೆಂಟ್ ಮಾತ್ರ. ಇನ್ನು ಅದು ಬಿಟ್ಟು ಎಲ್ಲ ITI ಅಂಡ್ ಡಿಪ್ಲೊಮಾ ಆದವ್ರಿಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, ಆನ್ಲೈನಲ್ಲಿ ಟೆಸ್ಟ್ ತಗೋಬೇಕಾಗುತ್ತೆ. ಅದಾದ ನಂತರ ಯಾರೆಲ್ಲ ಟೆಸ್ಟಲ್ಲಿ ಉತ್ತೀರ್ಣರಾಗ್ತೀರಾ ಅವ್ರಿಗೆ ಮಾತ್ರ ಟ್ರೇಡ್ ಟೆಸ್ಟ್ಗೆ ಕರೆಯಲಾಗುತ್ತದೆ. ಓಕೆ, ಅಂಡ್ ನೋಡಿ, ಕ್ವಶನ್ ಪೇಪರ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರ್ಬೋದು, OMR ಬೇಸ್ಡ್ ಆಗಿರ್ಬೋದು, ಇದಕ್ಕೆಲ್ಲ ಹಿಂದಿ ಅಂಡ್ ಇಂಗ್ಲೀಷ್ 2 ಲ್ಯಾಂಗ್ವೇಜ್ ಅಲ್ಲೂ ಇರುತ್ತೆ, ಮತ್ತು ಬೇರೆ ಲ್ಯಾಂಗ್ವೇಜ್ ಎಲ್ಲ ಕೇಳಕ್ ಹೋಗಬೇಡಿ. ಅಂಡ್ NMDC ಓಕೆ ಅದೆಲ್ಲ ಒಂದು. ಸೊ OMR ಬೇಸ್ಡ್ ಆದರೆ ನಿಮ್ಮ ಜನರಲ್ ನಾಲೆಡ್ಜ್ 70 ಮಾರ್ಕ್ಸ್ ಹಾಗೂ ನ್ಯೂಮರಿಕ್ ಅಂಡ್ ರೀಸನಿಂಗ್ ಅಬಿಲಿಟಿ 30 ಮಾರ್ಕ್ಸ್ ಇರುತ್ತೆ. ಓಕೆ, ಜನರಲ್ ನಾಲೆಡ್ಜ್ 70 ಮಾರ್ಕ್ಸ್ ಅಂಡ್ ನ್ಯೂಮರಿಕ್ ಅಂಡ್ ರೀಸನಿಂಗ್ ಅಬಿಲಿಟಿ 30 ಮಾರ್ಕ್ಸ್ ಇರುತ್ತೆ. ಅಂಡ್ ಇದಾದ ನಂತರ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿದ್ದವರಿಗೆ 2 ಪಾರ್ಟ್ ಇರುತ್ತೆ. ಫಸ್ಟ್ ಪಾರ್ಟ್ ಬಂದ್ಬಿಟ್ಟು ಸಬ್ಜೆಕ್ಟ್ ನಾಲೆಡ್ಜ್ ಆನ್ ಸ್ಪೆಸಿಫಿಕ್ ಟ್ರೇಡ್ ಅಲ್ಲಿ 30 ಮಾರ್ಕ್ ಇರುತ್ತೆ. ನಂತರ ಜನರಲ್ ನಾಲೆಡ್ಜ್ 50 ಮಾರ್ಕ್ಸ್ ಇರುತ್ತೆ. ಅಂಡ್ ನೆಕ್ಸ್ಟ್ ನ್ಯೂಮರಿಕ್ ಅಂಡ್ ರೀಸನಿಂಗ್ ಅಬಿಲಿಟಿ 20 ಮಾರ್ಕ್ಸ್ ಇರುತ್ತೆ. ಓಕೆ, ಇದು ನಿಮ್ಮ ಫಸ್ಟ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಇದರಲ್ಲಿ ಆದ ನಂತರ ಯಾರೆಲ್ಲ ನೀವು ಸೆಲೆಕ್ಷನ್ ಆಗ್ತೀರಾ ಅವರು ರೇಷಿಯೋನಲ್ಲಿ ತೆಗಿತಾರೆ ಗೈಸ್. ಇಷ್ಟಂತ ಒಂದು ರೇಷಿಯೋ ಮಾಡ್ಕೊಂಡಿರ್ತಾರೆ, ಆ ರೇಷಿಯೋ ಪ್ರಕಾರ 1:3 ರೇಷಿಯೋ ಅಂತ ಹೇಳ್ಕೊಟ್ಟಿದ್ದಾರೆ ನೋಡಿ. ಡಿಸಿಪ್ಲಿನ್ ವಿಲ್ ಬಿ ಕಾಲ್ಡ್ ಫಾರ್ 1:3 ರೇಷಿಯೋ. ಅವ್ರನ್ನ ಸೆಕೆಂಡ್ ರೌಂಡ್ಗೆ ಕರೀತಾರೆ. OMR ಬೇಸ್ಡ್ ಆದ್ರೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಇನ್ನು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಟೆಂಡ್ ಮಾಡಿದವ್ರಿಗೆ ಎಲ್ಲರಿಗೂ ಏನಿರುತ್ತೆ, ಟ್ರೇಡ್ ಟೆಸ್ಟ್ ಅಂತ ಇರುತ್ತೆ. ಓಕೆ, ಟ್ರೇಡ್ ಟೆಸ್ಟ್ನ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಫಿಸಿಕಲ್ ಟೆಸ್ಟ್ ಆಗಿರ್ಬೋದು, ಟ್ರೇಡ್ ಟೆಸ್ಟ್ ಆಗಿರ್ಬೋದು, ನೋಡಿ ಇಲ್ಲಿ ಕೊಟ್ಟಿದ್ದಾರೆ 100 ಮಾರ್ಕ್ಸ್ ಇರುತ್ತೆ. ಅದನ್ನು ಸಹ 100 ಮಾರ್ಕ್ಸ್ಗೆ 40% ಮಿನಿಮಮ್ ತಗೋಬೇಕು ಅನ್ರಿಸರ್ವ್ಡ್ ಅಂಡ್ EWS ಆದರೆ. ಇನ್ನು ಉಳಿದವರೆಲ್ಲ 37% OBC ದವರು. ಅಷ್ಟು ಪರ್ಸೆಂಟ್ ಸ್ಕೋರ್ ಮಾಡಿದ್ರೆ ಸಾಕು, ಅಂದ್ರೆ ಔಟ್ ಆಫ್ 100 30% ಸ್ಕೋರ್ ಬಂದರೆ ನೀವು ಎಲಿಜಿಬಲ್ ಇರ್ತೀರಾ ಅಂತ. ಸೆಲೆಕ್ಷನ್ ಅಂತಲ್ಲ, ಎಲಿಜಿಬಲ್ ಇರ್ತೀರಾ. ಸೊ ಅಷ್ಟು ಮಿನಿಮಮ್ ತೆಗಿಬೇಕು ಗೈಸ್, ನೆನ್ಪಿಟ್ಕೊಳ್ಳಿ. ಓಕೆ, SC ST ಆದರೆ 30 ತೆಗೆದ್ರೆ ಸಾಕು. ಪ್ರೊಸೀಜರ್ ಫಾರ್ ಸೆಕೆಂಡ್ ಲೆವೆಲ್ ಟೆಸ್ಟ್. ಓಕೆ, ಪ್ರೊಸೀಜರ್ ಕೊಟ್ಟಿದ್ದಾರೆ, ಇದೇನು ಜಾಸ್ತಿ ತಲೆ ಕೆಡಿಸ್ಕೊಬೇಡಿ, ನಾನು ಅದನ್ನ ಆದ ನಂತರ ನೆಕ್ಸ್ಟ್ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಓಕೆ, ಅಂಡ್ ಎಲ್ಲ ಪ್ಯೂರ್ಲಿ ಮೆರಿಟ್ ಬೇಸಿಸ್ ಇರುತ್ತೆ ಗೈಸ್, ಯಾವುದೇ ಥರ ಗದ್ಲೆ ಏನೂ ಇರಲ್ಲ, ಪ್ಯೂರ್ಲಿ ಮೆರಿಟ್ ಬೇಸಿಸ್ ಇರುತ್ತೆ. ಗಮನವಿಟ್ಟು ಅಪ್ಲೈ ಮಾಡ್ಕೊಳ್ಳಿ ಇಮಿಡಿಯೇಟ್ ಆಗಿ. ಓಕೆ, ಸೊ ಗೈಸ್ ಇದಾದ ನಂತರ ಇನ್ನೇನಿದೆ, ಆದ ನಂತರ ವೆರಿಫಿಕೇಶನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಮಾಡ್ತಾರೆ. ಅದಾದ ನಂತರ ನಿಮ್ಮ ಮೆಡಿಕಲ್ ಟೆಸ್ಟ್ ಇರುತ್ತೆ. ಮೆಡಿಕಲ್ ಟೆಸ್ಟ್ ಆದಮೇಲೆ ನಿಮ್ಮನ್ನ
ಜಾಬ್ಗೆ ಜಾಯಿನ್ ಮಾಡ್ಕೋತಾರೆ ವಿತ್ ರೆಸ್ಪೆಕ್ಟ್ ಟು ಕೌನ್ಸಿಲಿಂಗ್. ಯಾವ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ ಅಂಡ್ ಜಾಬ್ ಲೊಕೇಶನ್ ಕೊಡ್ತಾರೋ ಆ ಜಾಬ್ ಲೊಕೇಶನ್ ನೀವು ಹೋಗಿ ಸೇರ್ಪಡೆ ಮಾಡ್ಕೋಬೇಕಾಗುತ್ತೆ. ಇಷ್ಟು ಬಿಟ್ರೆ ಇನ್ನೇನು ಅಂತ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇಲ್ಲ ಗೈಸ್. ನೀವು ಇವತ್ತೇ ಅಪ್ಲೈ ಮಾಡ್ಕೊಳ್ಳಿ. ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ನೀವು ಸಬ್ಮಿಟ್ ಮಾಡಬೇಕು ಏನನ್ನೋದು ಆನ್ಲೈನಲ್ಲಿ ನೀವು ಓಪನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ನಿಮ್ಮ SLC, ಡಿಪ್ಲೊಮಾ ಹಾಗೂ ITI ಮಾರ್ಕ್ಸ್ ಕಾರ್ಡ್ಸ್ನ ರೆಡಿ ಇಟ್ಕೊಳ್ಳಿ. ವಿತ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆ, ಕ್ಯಾಸ್ಟ್ ಸರ್ಟಿಫಿಕೇಟ್ಸ್. ಓಕೆ. ಅಂಡ್ ಯಾರಿಗೆಲ್ಲ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ಬೇಕಂತಿದ್ರ ಅವರು ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ 8073568849. ಓಕೆ, ನೆನ್ಪಿಟ್ಕೊಳ್ಳಿ 8073568849 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಏನೇ ಡೌಟ್ ಇದ್ರು, ಏನೇ ಮಾಹಿತಿ ಬೇಕಿದ್ರು ನಮ್ಮ ಚಾನೆಲ್ ಇರುತ್ತೆ. ಜಸ್ಟ್ ಕಮೆಂಟ್ ಮಾಡಿ ಪರ್ಟಿಕ್ಯುಲರ್ ವಿಡಿಯೋ ರೆಸ್ಪೆಕ್ಟಿವ್ ಆಗಿ ಆ ಪರ್ಟಿಕ್ಯುಲರ್ ವಿಡಿಯೋ ಹತ್ರ ಕಮೆಂಟ್ ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಕಮೆಂಟ್ನ ಹಾಕಿ. ವಿ ವಿಲ್ ರಿವ್ಯೂ ಅಂಡ್ ವಿ ವಿಲ್ immediately reply to your comment guys. Thank you for so much for believing in us. Wish you all the best. So in the next session guys, ಕಾಂಟ್ಯಾಕ್ಟ್ ಮಾಡ್ಬೇಕಂತಿದ್ರೆ ಅವರು ಕೋರ್ಸಿನ ಅವಶ್ಯಕತೆ ಇದೆ, ಅವರು ಈ ಪರ್ಟಿಕ್ಯುಲರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಯಾವುದು